ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಹಿನ್ನೆಲೆಯಲ್ಲಿ ಈಗಾಗಲೇ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ಮಾಡಿದ್ದಾರೆ. ಕರಾವಳಿಯ 4 ಜಿಲ್ಲೆಗಳಲ್ಲಿ ಶಾಲೆಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಆಯಾ ಜಿಲ್ಲಾಧಿಕಾರಿಗಳು. ಅಂಗನವಾಡಿ ಕೇಂದ್ರ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇವತ್ತು ರಜೆ ಘೋಷಣೆ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಆದೇಶ ನೀಡಿದ್ದಾರೆ. ಸಿಬಿಎಸ್ಇ ಮತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೂ ಕೂಡ ರಜೆಯನ್ನ ನೀಡೋದಕ್ಕೆ ಡಿಸಿ ಆದೇಶ ಕೊಟ್ಟಿದ್ದಾರೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಭೀತಿಗೆ ಡಿಸಿ ಅಲ್ಲೂ ಕೂಡ ರಜೆ ಘೋಷಣೆ ಮಾಡಿದ್ದಾರೆ. ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಇವತ್ತು ರಜೆ ಇರುತ್ತೆ. ಒಟ್ಟು 5 ತಾಲೂಕಿನ ಶಾಲೆಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ. ರೆಡ್ ಅಲರ್ಟ್ ಹಿನ್ನೆಲೆ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ ತಾಲೂಕಿನ ಶಾಲೆಗಳಿಗೆ ಇವತ್ತು ರಜೆ ಇರುತ್ತೆ. ಇನ್ನು ಉಡುಪಿ ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಯಲ್ಲೂ ಕೂಡ ರಜೆ ಘೋಷಣೆಯಾಗಿದೆ. ಇನ್ನು ಭಾರೀ ಮಳೆಗೆ ಕಾರವಾರದಲ್ಲಿ ಆಗಿರುವಂತಹ ಒಂದಷ್ಟು ಅವಾಂತರಗಳು. ರಾತ್ರಿ ಸುರಿದ ಮಳೆಗೆ ಮನೆಗಳು ಜಲಾವೃತವಾಗಿವೆ. ಕಾರವಾರದಲ್ಲಿ ಸುರಿತಾ ಇರುವಂತಹ ಮಳೆ, ರಾತ್ರಿ ಇಡೀ ಸುರಿದಿರುವಂತಹ ಮಳೆಯಿಂದಾಗಿ ಅನೇಕ ಮನೆಗಳು ಜಲಾವೃತವಾಗಿವೆ. ಬೈಕ್ಗಳು, ಕಾರ್ಗಳು, ಮನೆಗಳು ಎಲ್ಲವೂ ಜಲಾವೃತವಾಗಿವೆ. ಬೆಳಿಗ್ಗೆ ಆಗ್ತಾ ಇದ್ದಂತೆ ಸ್ವಲ್ಪ ಮಳೆಯ ಪ್ರಮಾಣ ತಗ್ಗಿದೆ. ಬ್ಲಾಕ್ ಕೆಲಾತೆ ಸೊ ಕಾರವಾರದ ಪರಿಸ್ಥಿತಿ ಇದು ನೋಡಿ. ಇಲ್ಲಿ ಮನೆಯಲ್ಲಿ ನೀರು ನುಗ್ಗಿರೋದ್ರಿಂದಾಗಿ ಜನ ಅಲ್ಲಿ ಪರದಾಡ್ತಾ ಇದ್ದಾರೆ. ರಾತ್ರಿ ಸುರಿದಿರುವಂತಹ ಮಳೆ ಇದು. ಮನೆಗಳೆಲ್ಲವೂ ಕೂಡ ಸಂಪೂರ್ಣ ನೀರುಮಯವಾಗಿಬಿಟ್ಟಿದೆ. ಮನೆಯಲ್ಲಿರುವಂತಹ ಫರ್ನಿಚರ್ಗಳು, ಬೇರೆ ಬೇರೆ ವಸ್ತುಗಳು ಎಲ್ಲವೂ ಜಲಾವೃತವಾಗಿವೆ. ರಾತ್ರಿ ಇಡೀ ಜಾಗರಣೆ ಪಾಪ ಜನರಿಗೆ. ಈ ಮಳೆಯ ನೀರನ್ನು ಹೊರಗೆ ಹಾಕೋಣ ಅಂತ ಹೇಳಿದ್ರೆ ಹೊರಗೂ ನೀರು. ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಸದ್ಯಕ್ಕಿಲ್ಲಿ. ಮಳೆ ಪ್ರಮಾಣ ಈಗ ಸ್ವಲ್ಪ ತಗ್ಗಿದೆ ನೋಡಿ. ಇಲ್ಲಿ ಮನೆಯಿಂದ ಹೊರಗಡೆ ಬರೋದಕ್ಕೂ ಆಗದೇ ಇರುವಂಥ ಒಂದು ಪರಿಸ್ಥಿತಿಲಿದ್ದಾರೆ.